ಗಂಗಾಧರ್ ಗಾನ್ಗೇರಾದ ನಾನು ಭಾರತೀಯ ಮಜ್ದೂರ್ ಸಂಘದ ರಾಜ್ಯ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘದ ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿ ಮತ್ತು ಸಿದ್ದರಾಮರಾಧ್ಯ ಕೋಶಾಧ್ಯಕ್ಷ ರಾಜ್ಯ. ನಿನ್ನೆ ಸಭೆ ಏನು ನಡೆದಿತ್ತು ಆ ಸಭೆಯ ವಿವರಣವನ್ನು ಎಲ್ಲ ಸರ್ವ ಕಾರ್ಮಿಕರಿಗೂ ಮಾಹಿತಿ ಕೊಡೋಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕಾರಣ ಇಷ್ಟೇ, ನಿನ್ನೆ ಸನ್ಮಾನ್ಯ ಶ್ರೀ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಏನು ಬಂದಿದ್ದರು ಹಾಗೂ ಸಭೆ ನಡೆಯಿತು ನಮ್ಮ ಸಂಘದ ಜೊತೆ. ಆ ಸಭೆಯಲ್ಲಿ ಅವರು ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡು ಬಂದಿದ್ದರು. ಏನಂದರೆ ಅವರು 1/1/2026 ವೇತನ ಪರಿಷ್ಕರಣೆಯನ್ನು ಮಾಡೋದು ಮತ್ತು ಆನಂತರ 38 ತಿಂಗಳ ಹಿಂದಿನ ಹಿಂಬಾಕಿ ಇದೆ ಆ ಹಿಂಬಾಕಿಯಲ್ಲಿ 14 ತಿಂಗಳು ಮಾತ್ರ ಅರೆಸ್ಟ್ ಕೊಡೋದು, ಉಳಿದನ್ನು ಅವರು ಮನ್ನಾ ಮಾಡಿ ಅಂತ ನಿರ್ಧಾರವಾಗಿ ನಮಗೆ ಕೇಳ್ಕೊಂಡ್ರು. ಆದರೆ ನಾವು ಅದಕ್ಕೆ ಯಾವುದೇ ರೀತಿಯೂ ಸುತಾರಾಮ್ ಒಪ್ಪಲಿಲ್ಲ. ಅವ್ರು ಒಪ್ಸೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರು, ಬಟ್ ನಾವು ಅದನ್ನು ಒಪ್ಪಲಿಲ್ಲ. ಯಾಕಂದರೆ ಅದರಿಂದ ನಮ್ಮ ಕಾರ್ಮಿಕರಿಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನು ನಾವು ವಿವರಣೆ ಮಾಡೋಕ್ಕೆ ಹೋಗ್ತೀನಿ. ಉದಾಹರಣೆಗೆ ಇಷ್ಟೇ, 24 ತಿಂಗಳು ನಾವು 38 ತಿಂಗಳ ಅರಿಯರ್ಸಲ್ಲಿ ಕಳ್ಕೊಂಡಿವಿ ಅಂದ್ರೆ ಮುಂದೆ ಇದು 2 ವರ್ಷ, ಇದು 2 ವರ್ಷದ ಅರಿಯರ್ಸ್ ಹೋತಂದ್ರೆ 48 ತಿಂಗಳು ಅಂದ್ರೆ ಒಂದು ಅಗ್ರಿಮೆಂಟದ್ದು ಅರಿಯರ್ಸೇ ಕಳ್ಕೊತೀವಿ ನಾವು. ಅದು ಮುಖ್ಯ. ಜೊತೆಗೆ 1/1/2024 ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು, ಅದು 2 ವರ್ಷ ಮುಂದುವರ್ಸೋದ್ರಿಂದ ಒಬ್ಬ ಕಾರ್ಮಿಕರಿಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನಾವು ಯೋಚನೆ ಮಾಡಿದರೆ ಮೈ ಜುಮ್ ಅನ್ನುತ್ತೆ. ಯಾಕಂದರೆ ಈ ಥರದ್ದು ಇತಿಹಾಸ ಯಾವುದೇ ನಿಗಮದಲ್ಲಿ ಅಲ್ಲಿ ವೇತನ ಪರಿಷ್ಕರಣೆ ಸಮಯದಲ್ಲಿ ಅಥವಾ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಸಮಯದಲ್ಲಿ ಆಗಿಲ್ಲ. ಅದನ್ನೇ ನಾವು ವಿವರಣೆ ಕೊಟ್ಟಿದ್ದೀವಿ. ನಿನ್ನೆ ನಾವೇನು ಸಭೆ ನಡೆಸಿದ್ವಿ, ಆ ಸಭೆಯಲ್ಲಿ 6 ಜನ ಇದ್ವಿ. ಅದರಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಮಾತಾಡಿದರು, ಸುರೇಶ್ ನಾಡಿಗೇರ್ ಅಂತೇಳಿ. ಆನಂತರ ಗೌರವಾಧ್ಯಕ್ಷರಾದಂಥ ಬಂಗೇರವರು ಮಾತಾಡಿದರು, ಜಗನ್ನಾಥ್ ಬಂಗೇರ. ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಸುರೇಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಆದಂಥ ಸಂಜು ದೊಡ್ಡಗೌಡನವರು, ನಾವೆಲ್ಲ ಒತ್ತಡ ಮಾಡಿದ್ವಿ ಅಂದ್ರೆ ನಾವು ಸುತಾರಾಮ್ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮಗೇನೈತಿ 1/1/2024 ಜಾರಿ ಆಗಬೇಕು, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಮತ್ತು 38 ತಿಂಗಳದ್ದು ಏನು ಅರೇಟ್ಸ್ ಐತಿ ಅದರಲ್ಲೇ 14 ತಿಂಗಳು ಕೊಡಲೇಬೇಕಂತೇಳಿ ಇದನ್ನು ಮಾಡಿದ್ವಿ. ಅದ್ರ ಜೊತೆಗೆ ಅವರು ಪರಿಶೀಲನೆ ಮಾಡ್ತೀವಿ, ಮುಖ್ಯಮಂತ್ರಿ ಜೊತೆ ಮಾತಾಡ್ತೀವಿ. ಮುಂದಿನ ಬೈಠಕನ್ನು 24 ನಂತರ ಇಟ್ಕೊತೀವಿ, 24ನೇ ತಾರೀಕು ಆಗ್ಬೋದು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾ ಕಾರ್ಮಿಕರಲ್ಲಿ ಮನವಿ ಮಾಡ್ಕೊಳಕ್ಕೆ ಇಷ್ಟ. ನಾವು ಒಗ್ಗಟ್ಟಾಗಿ ಏನಾರ ಎಲ್ಲ ಸಂಘಟನೆ ಕೂಡಿ ಒಗ್ಗಟ್ಟಾಗಿ ನಾವು ಮೀಟಿಂಗ್ ಕರೀರಿ ಅಂತ ಕೇಳಿದ್ವಿ ಸಾರಿಗೆ ಸಚಿವರನ್ನ. ಅವರು ಉದಾಹರಣೆ ಒಂದೇ ಕೊಟ್ಟರು. ಅವರು ಏನಂದ್ರೆ ನಮ್ಮದು ಅಭ್ಯಂತರ ಏನಿಲ್ಲಪ್ಪ, ಏನೈತಿ ಉಳಿದ ಬೇರೆ ಯೂನಿಯನ್ದವರೇ ಒಪ್ಕೊತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ದಯವಿಟ್ಟು ಈ ವಿಡಿಯೋ ಮುಖಾಂತರ ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ. ಎಲ್ಲ ಸಾರಿಗೆ ಮುಖಂಡರು ಇದ್ದೀರಿ, ನೀವೆಲ್ಲರೂ ಒಗ್ಗಟ್ಟಾಗಿ ನಾವು ಮಾಡೋಣ. ಅದ್ರದ್ದು ಮೀಟಿಂಗದ್ದು ಅರೇಂಜ್ಮೆಂಟ್ ಮಾಡ್ಬೇಕಂತ ವಿಚಾರ ಇದೆ, ಅದನ್ನು ನಾವು ಮಾಡ್ತೇವೆ. ಬಟ್ ನೀವೇನೈತಿ ಅದನ್ನು ಸಹಕಾರ ಕೊಡ್ರಿ ಅಂತೇಳಿ. ಮತ್ತು ಸಾರಿಗೆ ಇವ್ರು ಇದ್ದೀರಲ್ಲ ಎಲ್ಲ ನಮ್ಮ ಕಾರ್ಯಕರ್ತ ಸಾರಿಗೆ ನೌಕರರ ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ನೀವು ಮುನ್ನಡೆಯಲಿಲ್ಲ ಅಂದರೆ 100% ಅವ್ರು ಏಕಪಕ್ಷವಾಗಿ ನಿರ್ಧಾರ ತೊಗೊಂಡು ಘೋಷಣೆ ಮಾಡಿದ್ದೇ ಕೆರೆ. ಆದರೆ ಕಾರ್ಮಿಕರಿಂದ ಆಗ್ತಕ್ಕಂಥ ಇದಕ್ಕೆಲ್ಲ ಹೊಣೆಗಾರ ನಾವು ಆಗಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ನಾನು ಕಾರ್ಮಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ನಮ್ಮ ಸಂಘಟನೆ ಈ ವಿಷಯದಲ್ಲೇ ಕಾರ್ಮಿಕರಿಗೆ ಅನ್ಯಾಯ ಮಾಡೋಕ್ಕೆ ಅವಕಾಶ ಕೊಡುವುದೂ ಇಲ್ಲ, ನಾವು ಮಾಡೇ ಮಾಡ್ತೇವೆ ಅನ್ನೋದನ್ನು ಹೇಳ್ತಾ ಮುಂದಿನ ವಿಷಯನ ಮತ್ತೊಮ್ಮೆ ನಾನು ವಿಡಿಯೋ ಮಾಡಿ ತಿಳ್ಸೋಕ್ಕೆ ಎಷ್ಟು ಲಾಸ್ ಆಗುತ್ತೆ ಒಬ್ಬ ಕಾರ್ಮಿಕರಿಗೆ ಅನ್ನೋದನ್ನು ನಾವು ವಿಡಿಯೋ ಮಾಡಿ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ, ಜೈ BMS.